ಹಾಯ್ ಎಲ್ರಿಗೂ ವೆಲ್ಕಮ್ ಟು ಧನು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ಬುಧವಾರದ ವ್ಲಾಗು. ಬುಧವಾರ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು, ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋದ್ರೆ ಹೋಗೋ ಕೆಲಸನೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೋಗ್ಬೋದಲ್ಲ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಷ್ಟು ರಂಗೋಲಿ ಬಿಡಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಚಿಕ್ಕದಾಗೆ ಬಿಡಿಸ್ಕೊಂಡೆ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ. ನಾನು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡೆ. ಎಲ್ಲ ಟೈಮು ತಿಂಡಿ ಮಾಡಲಿಕ್ಕೆ ಆಗಿರ್ಬೋದು, ಅಡುಗೆಗೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಹೇಳೋದು ಸ್ವಲ್ಪ ಟೈಮ್ ಆಗೇ ಹೋಯಿತು. 6 ಗಂಟೆಗೆ ಎದ್ದೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆಗೂ ಸಹ ರೆಡಿ ಮಾಡ್ಕೊಂಡು ನಂತರ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಚಿಕ್ಕದ ರಂಗೋಲಿ ಹಾಕಿ ಬೇಗ ವಾರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿನ್ನೆನೂ ಸಹ ನಾವು ಹೂವು ತರೋದಕ್ಕೆ ಹೋಗಬೇಕಾಯಿತು. ಹೂವು ತರಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಯಾಕಂದರೆ ಮಳೆ ಹೋಯಿತು. ಹಾಗಾಗಿ ಹೂವು ತರೋದಕ್ಕಾಗಲಿಲ್ಲ. ಮನೇಲಿದ್ದಂತಹ ಹೂವದಲ್ಲೇ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಇನ್ನೇನು ಶುಕ್ರವಾರ ಬಂದಾಗ ಹೋಗಿ ತಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮನೇಲಿರೋ ಹೂವದಲ್ಲೇ ನಾನು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ನನಗೆ ಬೆಳಗ್ಗೆನೇ ಪೂಜೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಬೆಳಗ್ಗೆನೇ ಯಾವುದೇ ರೀತಿಯ ನಾಯ್ಸಸ್ ಇರೋಲ್ಲ. ಆರಾಮಾಗಿ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಮಾಡ್ಕೊಂಡು ದೇವ್ರನ್ನ ಭಜನೆ ಮಾಡ್ಬೋದು. ತಿರ್ಗಾ ನೀಟಾಗಿ ಪ್ರಾರ್ಥನೆ ಸಹ ಮಾಡ್ಕೋಬೋದು. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ನಂಗೆ ತುಂಬ ಇಷ್ಟಪಡ್ತೀನಿ. ಹಾಗೆ ಇವತ್ತು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಅಂತ ಹೇಳ್ತಾ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಾವು ಅಲ್ಲಿಂದ ಬಂದರಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಆಗಿರುತ್ತೆ, ಸ್ವಲ್ಪ ಸುಧಾರಿಸ್ಕೋಬೋದು ಅಂತ ಹೇಳ್ತಾ ಯೂಶ್ವಲಾಗಿ ನಾನು ಸಂಜೆ ಹೊತ್ತೇ ಪೂಜೆ ಮಾಡ್ಕೊಳ್ತೀನಿ. ಇತ್ತೀಚೆಗೆ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನಾನು ಬೆಳಗ್ಗೆ ಪೂಜೆ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡೋದೇ ಒಳ್ಳೆಯದು ಅಂತ. ಹಾಗೆ ನಮ್ಮ ಮನೇಲಿ ಎಲ್ಲೇ ನೋಡಿದ್ರು ಕೃಷ್ಣನ ಫೋಟೋ ಮಾತ್ರ ಜಾಸ್ತಿನೇ ಇದೆ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಕೃಷ್ಣನ ಫೋಟೋಸೇ ಆಗಿರ್ಬೋದು ಅಥವಾ ಕೃಷ್ಣನ ವಿಗ್ರಹ ಆಗಲಿ ತುಂಬ ಕಲೆಕ್ಟ್ ಮಾಡ್ಕೊಳ್ತೀನಿ. ನಂಗೆ ಅದೇನೋ ಒಂಥರ ಖುಷಿ. ಎಲ್ಲೋದ್ರೂ ಅಷ್ಟೇ ಕೃಷ್ಣನ ಫೋಟೋ ಇಷ್ಟ ಆದರೆ ನಾನು ತೊಗೊಂಬಂದ್ಬಿಡ್ತೀನಿ. ನಮ್ಮ ಹಸ್ಬೆಂಡ್ ಅಂತೂ ರೇಗಿಸ್ತಾ ಇರ್ತಾರೆ, ಮನೆ ತುಂಬ ಕೃಷ್ಣನ ಫೋಟೋನೇ ಹಾಕ್ಕೊಂಡಿದ್ದೆ ಅಂತ. ಬರೀ ಕೃಷ್ಣ ಅಂತ ತರಲ್ಲ, ಒಟ್ಟಿನಲ್ಲಿ ರಾಧಾಕೃಷ್ಣ ಜೋಡಿ ಇರೋದೇ ತೊಗೊಂಬರ್ತೀನಿ. ಹಾಗೆ ಬೆಳಗ್ಗೆನೇ ಪ್ರಶಾಂತತೆಯಿಂದ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಒಂಥರ ನೆಮ್ಮದಿ ನನಗೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ. ತಿರ್ಗಾ ಮನೇಲೇ ಆಗಲಿ ತಿರ್ಗಾ ಮನಸ್ಸಿಗೂ ಅಷ್ಟೇ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ರೇನೋ ಒಂಥರ ಖುಷಿ. ಹಾಗೆ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲೇ ಆಲ್ಮೋಸ್ಟ್ ಒಂದು 7:30 ಆಗೇ ಹೋಗಿತ್ತು. ಅಷ್ಟರಲ್ಲಿ ನಾನು ಅಡುಗೆ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮನೇಲಿ ಸಾಂಬ್ರಾಣಿ ಹೊಗೆ ಇಲ್ಲದೆ ಅಂತೂ ನಮ್ಮನೆ ಪೂಜೆ ಕಂಪ್ಲೀಟ್ ಆಗೋಲ್ಲ. ಬೆಳಗ್ಗೆನೇ ಮನೆ ಫುಲ್ ಸಾಂಬ್ರಾಣಿ ಹಾಕೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಮನೇಲಿ. ಹಾಗೆ ಬೆಳಗ್ಗೆ ಎದ್ದ ಸಹ ನಮ್ಮ ಪಾಪುಗಂತೂ ತುಂಬ ಇಷ್ಟ. ಹಾಗಾಗಿ ಸಾಂಬ್ರಾಣಿ ಹೊಗೆನ ಮನೆ ತುಂಬ ಹರಡಿದ್ಮೇಲೆ ಅವಾಗ ಒಂಥರ ಸ್ಯಾಟಿಫೈ ಪೂಜೆ ಮಾಡಿದ್ದೀವಿ ಅನ್ನೋ ರೀತಿ ನಮಗೆ ಸಮಾಧಾನ ಆಗುತ್ತೆ. ಹಾಗೆ ಇಷ್ಟು ಗಳಿಗೆಯಲ್ಲೂ ಸಹ ನನಗೆ ಈ ಥರ ಬೆಳಗ್ಗೆ ಎದ್ದ ಪೂಜೆ ಮುಗಿಸ್ಕೊಳ್ಳೋದ್ರಿಂದ ಒಂದಿನ ನನಗೆ ಆ ದಿನ ಎಲ್ಲ ಒಂಥರ ಗುಡ್ ಅಥವಾ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ನಂಬಿಕೆ. ಅದಕ್ಕೋಸ್ಕರ ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಒಂಥರ ಸಮಾಧಾನ. ಹಾಗೆ ಪ್ರಾರ್ಥನೆ ಸಹ ನೀಟಾಗಿ ಮಾಡ್ಕೊಂಡೆ. ಇವತ್ತು ಯಾವಾಗಲೂ ಪೂಜೆ ಮುಗಿಸಿಂದನೇ ಅದು ಇದು ಗಡಿಬಿಡಿ ಇತ್ತು. ಬಟ್ ಇವತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗಿತ್ತು ಅಂತ ಹೇಳಿದೆ. ಹಾಗೆ ಬಂದು ಹಾಲು ಸಹ ತೊಗೊಂಬಂದಿರಲಿಲ್ಲ. ನನ್ನ ಹಸ್ಬೆಂಡ್ ಹಾಗೆ ಹೊರಟ್ಬಿಟ್ಟಿದ್ರು. ಹಾಗಾಗಿ ನಾನೇ ಹಾಲು ತೊಗೊಂಬಂದೆ. ಬಟ್ ಕಾಫಿ ಮಾಡ್ಕೊಳ್ಳಿಲ್ಲ. ಟೈಮ್ ಇಲ್ಲ ಅಂತ ಹೇಳಿ ಫಸ್ಟು ಟಿಫನಿಗೆ ರೆಡಿ ಮಾಡಿಕೊಂಡೆ. ಟಿಫನ್ ಜೊತೆಗೆ ನಾನಿವತ್ತು ಸಾಂಬಾರಿಗೂ ಸಹ ಒಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನನ್ನ ಫ್ರೆಂಡು ಹಸೆಕಾಳು ಕೊಟ್ಟಿದ್ಲು. ಹಾಗಾಗಿ ಹಸೆಕಾಳು ಇರೋದ್ರಿಂದ ಉಪ್ಸಾರು ಮಾಡೋಣ, ಒಂಥರ ಹಸೆಕಾಳಲ್ಲಿ ಉಪ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಆವಾಗಿನ ಟೈಮ್ ಮಾಡಿಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗಲೇ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಸಿರು ಮೆಣ್ಸಿನ್ಕಾಯಿನ ನಮ್ಮಮ್ಮ ಈ ರೀತಿ ಚುಚ್ಬಿಟ್ಟು ಅದಾದಮೇಲೆ ಸಾಂಬಾರಿಗೆ ಬೇಯಲಿಕ್ಕೆ ಹಾಕ್ಕೊಳ್ತಿದ್ರು. ಯಾಕಂದರೆ ಬೆಂದಮೇಲೆ ಬೇಗ ಒಂದು ಕಡ್ಡಿ ಎತ್ತಿಸಿಟ್ನೇ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಸಿಗುತ್ತೆ, ಇಲ್ಲಾಂದರೆ ಕಾಳುಗಳಲ್ಲಿ ಹುಡುಕಬೇಕು ಅಂತ ಹೇಳ್ತಾ. ಹಾಗೆ ಇವತ್ತು ಅಷ್ಟಾಗಿ ನಾನು ತಿಂಡಿ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಬಿಕಾಸ್ ಸ್ವಲ್ಪ ಟೈಮು ಸಹ ಕಮ್ಮಿ ಇತ್ತು. ಅಷ್ಟರಲ್ಲಿ ನಾನು ಸಹ ಅಡುಗೆ ಎಲ್ಲ ಮುಗಿಸಿ ತಿಂಡಿನೂ ಸಹ ಮಾಡ್ಕೊ
ಮಾಡ್ಕೋಬೇಕಾಗಿತ್ತು. ತಿಂಡಿ ಬಂದು ನಾನು ಇಲ್ಲಿ ದೋಸೆ ಮತ್ತು ತರಕಾರಿ ಕೂಟ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ನಾನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಸ್ವಲ್ಪ ಗಡಿಬಿಡಿಲೇ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಗಡಿಬಿಡಿ ಅಂತೇನಿಲ್ಲ, ಟೇಸ್ಟು ಸಹ ಸಖತ್ತಾಗಿ ಬಂದಿತ್ತು ಮಾತ್ರ. ಅದೇನೋ ಅಂತಾರಲ್ಲ, ನಾವು ಟೈಮ್ ಕೊಟ್ಟು ಅಡುಗೆ ಮಾಡಿದ್ರೆ ಅದು ರುಚಿ ಸಿಗಲ್ಲ. ಬಟ್ ನಾವು ಟೈಮ್ ಇಲ್ಲದೆ ಟೈಮ್ ಆಗೋಯ್ತು ಅಂದ್ಕೊಂಡು ಗಡಿಬಿಡಿಲಿ ಮಾಡೋ ಅಡುಗೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ನನಗೆ ಅಂತ ಒಂದು 10 ನಿಮಿಷ ಟೈಮ್ ಎತ್ತಿಟ್ಕೊಂಡು ಕಾಫಿ ಮಾಡಿಕೊಂಡು ಕಾಫಿ ಕುಡಿದೆ. ಬೆಳಿಗ್ಗೆ ಅಂತೂ ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಟೈಮ್ ಏನು ಅಂತ ತಲೆನೇ ಓಡಲ್ಲ ನನಗೆ. ಅಷ್ಟರಲ್ಲಿ ಚೋಟು ಸಹ ಎದ್ಲು. ಅವಳು ಎದ್ದಿದ್ದಕ್ಕೆ ಯಾಕೋ ಹೊಟ್ಟೆ ಹಸಿ ಅಂತಿದ್ಲು. ರಾತ್ರಿ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಾಗಾಗಿ ಕಿಚನಲ್ಲೇ ದೋಸೆ ಹಾಕ್ಕೊಡ್ತಾ ಇಬ್ಬರು ಸಹ ಟಿಫನ್ ಮುಗಿಸ್ಕೊಂಡು, ನನಗೂ ದೋಸೆ ಅಂದರೆ ಇಷ್ಟ ಆಗಲ್ಲ, ಬಟ್ ಇಡ್ಲಿ ಇಷ್ಟಪಡ್ತೀನಿ. ಏನು ಮಾಡೋದು, ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ಚೋಟುಗೂ ಸಹ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಂತರ ನಾನು ಸಹ ರೆಡಿ ಆದೆ. ರೆಡಿಯಾಗಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋದೆ. ಬಟ್ ಅವಳೇ ಇನ್ನೂ ರೆಡಿ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಇದೆ, ತಾಳಮ್ಮ ಅಂತ ಹೇಳ್ತಾ ಅವಳೊಂಚೂರು ಅಡುಗೆ ಕೆಲಸ ಮುಗಿಸ್ಕೊಬಿಡ್ತೀನಿ ಅಂತ ಹೇಳಿದ್ಲು. ಅವ್ರ ಮನೇಲೂ ಮಕ್ಕಳಿದ್ದಾರಲ್ಲ, ಅದಕ್ಕೋಸ್ಕರ. ಹಾಗೆ ಅವಳು ಸಹ ರೆಡಿಯಾಗಿ ಇಬ್ಬರು ಸಹ ಹೊರಟಿದ್ದೀವಿ. ಬಸ್ ಸ್ಟಾಪಿಗೆ ಬಂದು ಎಷ್ಟೋ ಹೊತ್ತವರೆಗೂ ನಿಂತಿದ್ರು ಸಹ ಬಸ್ ಸಿಗಲಿಲ್ಲ. ಕೊನೆಗೆ ಬಸ್ ಸಿಕ್ಕಿದ್ಮೇಲೆ ಮಾರ್ಕೆಟ್ಗೆ ಹೋದೋ. ಮಾರ್ಕೆಟಿಂದ ರಾಜ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಹೋಗೋ ದಾರಿಲಿ ದೇವಸ್ಥಾನ ಇತ್ತು, ಪೂಜೆ ಮಾಡಿಕೊಂಡು ನಂತರ ರಾಜ ಮಾರ್ಕೆಟ್ಗೆ ಹೋದೋ. ಆಲ್ಮೋಸ್ಟ್ ನಾನಿಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಹೆವಿ ಜನ, ಎಷ್ಟು ಜನ ಶಾಪಿಂಗ್ ಬಂದಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ಶಾಪಿಂಗು. ಹಾಗೆ ಇಲ್ಲ ಓಡಾಡಲಿಕ್ಕೂ ಸ್ವಲ್ಪ ಕಷ್ಟ, ಯಾಕಂದರೆ ಗಾಡಿಗಳು ಓಡಾಡ್ತಿದ್ದಾವೆ. ನನಗೆ ರಾಜ ಮಾರ್ಕೆಟ್ಗೆ ಆಲ್ಮೋಸ್ಟ್ ನಾನು ಹೋಗಿರಲಿಲ್ಲ. ಬಟ್ ನಾನು ಇದೇ ಫಸ್ಟ್ ಟೈಮ್ ರಾಜ ಮಾರ್ಕೆಟ್ಗೆ ಹೋಗ್ತಾ ಇರೋದು. ಹಾಗಾಗಿ ನನಗೆ ಸ್ವಲ್ಪ ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಗಲ್ಲಿಲೆಲ್ಲ ಸುತ್ತಬೇಕಾ ಅನ್ನೋದೊಂದು ಅನಿಸ್ತು. ಹಾಗೆ ನನ್ನ ಫ್ರೆಂಡು ಯಾವುದೋ ಅಡ್ರೆಸ್ ಹೇಳಿದ್ರಂತೆ ಅವ್ರ ಫ್ರೆಂಡು, ಅದಕ್ಕೋಸ್ಕರ ಹುಡುಕಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಅವ್ರು ಹೇಳಿರೋ ಅಡ್ರೆಸ್ನ ಹುಡ್ಕೋದಕ್ಕೆ ನಮಗೆ ಮಿನಿಮಮ್ 1 ಅವರ್ ಹಿಡೀತು. ಅವರು ಜರ್ಮನ್ ಸಿಲ್ವರ್ ತೊಗೊಂಡಿದ್ರಂತೆ. ಹಾಗಾಗಿ ಅದೇ ಅಂಗಡಿ ಶಾಪ್ಗೆ ಹೋಗಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಗಲ್ಲಿಲೂ ಜರ್ಮನ್ ಸಿಲ್ವರ್ ಶಾಪ್ಗಳಿದ್ದಾವೆ. ಯಾವ ಶಾಪು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಹಂಗೂ ಹಿಂಗೂ ಕಷ್ಟಪಟ್ಟು ಒಂದು ಶಾಪ್ ಹೆಸರು ಅವ್ರು ಹೇಳಿದ್ರು. ಅವರು ಹೆಸ್ರು ಹೇಳಿದ್ಮೇಲಂತೂ 1-2 ಕಡೆ ವಿಚಾರಿಸಿದ್ಮೇಲೆ ನಮ್ಗೆ ಆ ಶಾಪ್ ಹೆಸರು ಸಿಕ್ತು. ಸರಿ ಅಂತ ಹೇಳಿ ಹೋಗಿ ಅಲ್ಲೇನು ಅವಳು ಏನು ತೊಗೋಬೇಕು ಅಂತಿದ್ಲು ಅದು ನೋಡ್ತಿದ್ಲು. ಬಟ್ ನಮಗೇನಲ್ಲಿ ಐಟಮ್ಗಳು ಅಷ್ಟಕ್ಕಷ್ಟೇ ಇಷ್ಟ ಆಗಲಿಲ್ಲ. ನಾನು ಅಂದೆ, ಬಾ ಇನ್ನೂ 1-2 ಕಡೆ ವಿಚಾರಿಸೋಣ, ಚೆನ್ನಾಗಿರುತ್ತೆ, ಹಾಗಾಗಿ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳೋದು. ಸರಿ ಅಂತ ಹೇಳಿ ಇವಳು ಬಂದು ಕುಂಕುಮದ ಭರಣೆ ಮತ್ತು ಪ್ಲೇಟ್ ತೊಗೋಬೇಕು ಅಂತ ಹೇಳಿದ್ಲು. ಹಾಗಾಗಿ ಬೇರೆ ಶಾಪಿಗೆ ಬಂದು ಅಲ್ಲಿ ಡಿಸೈನ್ಸ್ಗಳು ಆಗಿರ್ಬೋದು, ತಿರುಗೋ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅವಳು ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಇಲ್ಲೇ ತೊಗೊಂಡು. ಆಲ್ಮೋಸ್ಟ್ ಜರ್ಮನ್ ಸಿಲ್ವರ್ ಅಂಗಡಿಗಳು ಇತ್ತೀಚೆಗೆ ಎಲ್ಲ ಕಡೆಯೂ ಇದಾಗಿದೆ. ನಾವು ಬಸವನಗುಡಿ ಹತ್ರ ಇರೋದಕ್ಕೆ ಹೋಗೋಣ ಅಂದ್ಕೊಂಡು, ಬಟ್ ಅವ್ರ ಫ್ರೆಂಡ್ ಇಲ್ಲೇ ತೊಗೊಂಡಿದ್ದೀವಿ ಅಂತ ಹೇಳ್ದಿರೋದು ಇಲ್ಲೇ ತೊಗೊಂಡು. ಹಾಗೆ ನನ್ನ ಫ್ರೆಂಡ್ ಸ್ಯಾರಿ ಪರ್ಚೇಸಿಂಗ್ ಮಾಡಬೇಕು ಅಂತ ಹೇಳಿದ್ಲು. ಆಲ್ಮೋಸ್ಟ್ ನನ್ನೇನು ಶಾಪಿಂಗ್ ಇರಲಿಲ್ಲ, ನಂದೆಲ್ಲ ಮುಗಿಸ್ಕೊಂಡಿದ್ದೆ. ಅವಳಿಗೋಸ್ಕರ ಇವತ್ತು ಹೋದೆ. ಹಾಗೆ ಅವಳು ಸಹ ಸ್ಯಾರಿ ಶಾಪಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ಲು. ಇಲ್ಲೇನು ಅಷ್ಟಕ್ಕಷ್ಟೇ ನನಗೆ ಸ್ಯಾರಿ ಎಲ್ಲೂ ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಸ್ಯಾರಿ ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾವಿಲ್ಲಿ ಹೂವು ತೊಗೋಬೇಕಿತ್ತು. ತಿರ್ಗಾ ದೇವ್ರಿಗೆ ಅಲಂಕಾರವಾಗಿ ಏನು ಸೂರ್ಯಚಂದ್ರ ಅವೆಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ 1-2 ಶಾಪ್ ಹೋದೋ. ಸೊ ಆಮೇಲೆ ಜ್ಞಾಪನ ಬಂತು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ತೊಗೊಳ್ಳೋಣ ಅಂತ ಹೇಳಿ ನಾನು ಸೌಮ್ಯ ಇಟ್ಕೊಂಡಿರೋ ಕೈಯಲ್ಲಿರೋಂಥ ಸ್ಕ್ರೀನ್ ತೊಗೊಂಡೆ. ಅವಳು ಬಂದು ಅಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ ಆ ಸ್ಕ್ರೀನ್ ತೊಗೊಂಡ್ಳು. ಇಷ್ಟ ಆಯಿತು, ತಿರ್ಗಾ ತುಂಬ ದೊಡ್ಡದಾಗೂ ಇದೆ. ಅದಾದಮೇಲೆ ನಾವು ಫ್ಲವರ್ ಶಾಪ್ಗೆ ಹೋದೋ. ಸೊ ಇಲ್ಲಿ ಬಂದು ಬಾಗ್ಲಿಗೆ ತೋರಣಗಳು ತೊಗೊಳ್ಳೋಣ ಅಂತ ಹೇಳಿ ತೋರಣಗಳು ತೊಗೊಂಡು. ಸೌಮ್ಯಂಗೆ ಅವಳಿಗೆ ಇಷ್ಟ ಆಗಿದ್ದು ಅವಳ ರೇಟಿಗೆ ಸಿಗಲಿಲ್ಲ ಅಂತ ಹೇಳಿ ತೊಗೊಳ್ಳಿಲ್ಲ. ಬಟ್ ನಾನು ಅಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ಮಳೆ ಆಗೋಯ್ತು ಮಾರ್ಕೆಟಲ್ಲಿ. ತಿರ್ಗಾ ನಮಗೇನು ಐಡಿಯಾ ಇದ್ದಿದ್ದು ಅಂದರೆ ಮಕ್ಕಳು ಬರೋ ಅಷ್ಟ್ರಲ್ಲಿ ಬಂದ್ಬಿಡೋಣ ಅಂತ. ಬಟ್ ತುಂಬ ಲೇಟೇ ಆಗೋಯಿತು. ಆಲ್ಮೋಸ್ಟ್ ನಾವು ಮಾರ್ಕೆಟ್ ಬಿಟ್ಟಾಗಲೇ 2 ಗಂಟೆ ಆಗಿಬಿಟ್ಟಿತ್ತು. ಚೋಟುಗೆ 2:30ಗೆಲ್ಲ ಬಿಡೋರು. ಆದರೂ ಸ್ಕೂಲಲ್ಲಿ ಸ್ವಲ್ಪ ಹೇಳಿ, ಮ್ಯಾಮ್ ಇರಿಸ್ಕೊಳ್ಳಿ ಬರ್ತೀವಿ ಅಂತ ಹೇಳ್ದೋ. ಬಟ್ ಅವ್ರು ಇರಿಸ್ಕೊಂಡ್ರು ಪಾಪ ಯಶು ಸ್ಕೂಲಲ್ಲಿ. ಹಾಗೆ ಅಲ್ಲಿಂದ ಮನೆಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 3:15 ಆಗಿಬಿಟ್ಟಿತ್ತು. ಅಷ್ಟ್ರಲ್ಲಿ ಸೌಮ್ಯಂಗೂ ಲೇಟ್ ಆಗಿತ್ತು, ನನಗೂ ಲೇಟ್ ಆಗಿತ್ತು. ಸೊ ಬರೋ ಅಷ್ಟ್ರಲ್ಲಿ ಗಾಡಿ ಸಹ ಪಂಚರ್ ಆಗಿಬಿಟ್ಟಿತ್ತು. ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದು, ಬಟ್ ಗಾಡಿ ಸಹ ಪಂಚರ್ ಆಗಿತ್ತು. ಪಂಚರ್ ಹಾಕಿಸ್ಕೊಂಡು ಸ್ಕೂಲ್ಗೆ ಹೋಗಿ ಅವಳನ್ನ ಕರ್ಕೊಂಬಂದೆ. ನನಗಂತೂ ತುಂಬ ತಲೆ ನೋವ್ತಿತ್ತು. ಅದರಿಂದ ಚೋಟು, ಅಮ್ಮ ತಲೆ ಹೊತ್ತಲ ಅಂತ ಹೇಳಿ ಒತ್ತಿತಾ ಇದ್ಲು. ಆಲ್ಮೋಸ್ಟ್ ನಮ್ಮ ಮಗಳು ಈ ಥರ ಸೇವೆಗಳಲ್ಲಿ ಮಾತ್ರ ತಲೆ ಹೊತ್ತೋದು, ಪಾಪ ಸುಸ್ತು ಅಂದರೆ ಸಾಕು ಬೆನ್ನೆಲ್ಲ ಹೊತ್ಕೊಟ್ಟು ಮಾಡ್ತಾಳೆ. ನನಗೆ ತುಂಬ ಒಂಥರ ರಿಲ್ಯಾಕ್ಸ್ ಮೈಂಡು ಅವಳ ಜೊತೆ ಆಟಾಡೋದ್ರಿಂದ. ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹಾಗೆ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.